ಆ ಕರಿಗಂಧದ ಮೂಲ ಎಲ್ಲಿದೆ ಅಂತ ಕೇಳಿದ್ರೆ ಅದು ಬೊಬ್ಬುಸ್ವಾಮಿಯಿಂದ ಬರುತ್ತೆ. ಆ ಬೆಣಚುಕಲ್ಲುಗಳಿಂದ ಕೂಡಿರುವಂತಹ ಪ್ರದೇಶದಲ್ಲಿ ಶ್ರೀ ದೈವರಾಜ ಬೊಬ್ಬುಸ್ವಾಮಿ ಈ ಕ್ಷೇತ್ರದಲ್ಲಿ ನೆಲೆ ನಿಂತಹ ಪ್ರತೀತಿ. ಆ ಸಂಗೊಳ್ಳಿಗುಳಿಗ ಈ ರಾಜ್ಯದಲ್ಲಿ ತಿರುಗಾಡುತ್ತಿದ್ದಾನೆ ಅನ್ನುವುದು ಪ್ರತೀತಿ. ನಮ್ಮ ಕ್ಷೇತ್ರ ಅತ್ತಾವರದಲ್ಲಿರುವಂತಹ ಶ್ರೀ ದೈವರಾಜ ಬೊಬ್ಬುಸ್ವಾಮಿಯ ಕ್ಷೇತ್ರ. ಬಹುಶಃ ಹಿಂದಿನವರು ಇದನ್ನು ತುಳುವಲ್ಲಿ ಕರ್ಕಾಡ ಮುಂಡಿಗೆ, ಪೇರಮಾರ ಕಟ್ಟೆ, ಬಲ್ಲುಕಲ್ಲಸಾನ, ನಂದಿಗುಡ್ಡದ ಮಣ್ಣು ಅಂತ ಹೇಳಿಕೊಂಡು ಬಂದಂತ ಪ್ರತೀತಿ. ಏನಂತ ಹೇಳಿದ್ರೆ ಕರಿಕಾಡ ಒಂದು ಅತ್ಯಂತ ಗರ್ಗಲ್ಲಾದ ಕರಿಕತ್ತಲಿನ ಕಾಡು. ಆ ಕಾಡಿನಲ್ಲಿ ಬಲ್ಲುಕಲ್ಲು ಅಂದ್ರೆ ಬೆಣಚುಕಲ್ಲು ಅಂತ ನಾವು ಹೇಳ್ತೇವೆ ಕನ್ನಡದಲ್ಲಿ. ಆ ಬೆಣಚುಕಲ್ಲುಗಳಿಂದ ಕೂಡಿರುವಂತಹ ಪ್ರದೇಶದಲ್ಲಿ ಶ್ರೀ ದೈವರಾಜ ಬೊಬ್ಬುಸ್ವಾಮಿ ನಮ್ಮ ಪೂರ್ವ ಹಿರಿಯವರನ್ನು ಹಾಗೂ ಈ ಊರಿನ ಅರಸು ದೈವಗಳನ್ನು ವಂದನೆ ಮಾಡಿಕೊಂಡು ಬಂದು ಈ ಕ್ಷೇತ್ರದಲ್ಲಿ ನೆಲೆ ನಿಂತಹ ಪ್ರತೀತಿ. ಸರಿಸುಮಾರು 300 ವರ್ಷಗಳ ಹಿಂದೆ ಸ್ಥಾಪಿತವಾದಂತಹ ನಮ್ಮ ಹಿಂದಿನ ದೈವಸ್ಥಾನ. ಮಾತ್ರವಲ್ಲ, ತುಳುವಿನಲ್ಲಿ ದೈವ ಆರಾಧನೆಯಲ್ಲಿ ಗಡು ಜಾಗ ಅಂತ ಹೇಳ್ತೇವೆ. ಇದು ದೈವರಾಜ ಬೊಬ್ಬುಸ್ವಾಮಿ ಮತ್ತು ಪರಿವಾರ ಶಕ್ತಿಗಳೊಂದಿಗೆ ಬಂದು ನಿಂತಹ ಗಡಿ ಪ್ರದೇಶ, ಗಡುವಾಡು ಜಾಗ ಅಂತ ಹೇಳ್ತೇವೆ. ಬಹುಶಃ ಈ ಒಂದು ವಿಶೇಷ ಬೊಬ್ಬುಸ್ವಾಮಿ ಕ್ಷೇತ್ರ ಯಾಕೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ದೇವಸ್ಥಾನ ದೇವರಾಜ ಬೊಬ್ಬುಸ್ವಾಮಿ ದೇವಸ್ಥಾನದಲ್ಲಿ ಸರಿ ನೇರಕ್ಕೆ ನೇರವಾಗಿ ಅಶ್ವತ್ಥರಾಜ, ಬಹುಶಃ ಎಲ್ಲಾ ದೇವರುಗಳು ಬಂದು ಕೂತಿರುವಂತಹ ಜಾಗ. ಅದೊಂದು ಈ ಕ್ಷೇತ್ರದ ವಿಶೇಷ. ಮಾತ್ರವಲ್ಲದೆ ಕ್ಷೇತ್ರಕ್ಕೆ ಸಾಧಾರಣವಾಗಿ ದೇವಸ್ಥಾನಕ್ಕೆ ಭಕ್ತಾದಿಗಳು ಸಂಕ್ರಮಣ ಮತ್ತು ಇತ್ಯಾದಿ ಒಂದು ಪೂಜೆಗಳಿಗೆ, ನೇಮೋತ್ಸವಕ್ಕೆ ಸೇರುವಂತದ್ದು ಎಲ್ಲಾ ಕಡೆ ಇರುವಂತದ್ದು. ಆದ್ರೆ ನಮ್ಮ ಕ್ಷೇತ್ರದಲ್ಲಿ ಬೆಳಿಗ್ಗಿನ ಬಂದ್ರೆ ರಾತ್ರಿ ತನಕ ಎಲ್ಲಾ ದಿನಗಳಲ್ಲಿಯೂ ಭಕ್ತಾದಿಗಳು ಬಂದು ಅವರವರ ಇಷ್ಟಾರ್ಥ ಹರಕೆಗಳನ್ನು ಬೇಡಿಕೊಂಡು ಹೋಗಿರುವಂತದ್ದನ್ನು ನಾವು ಕಾಣಬಹುದು. ನಾನು ಗುರುರಾಜ್ ಅಂತ, ನಾನು ಇಲ್ಲಿ ಪ್ರಧಾನ ಅರ್ಚಕ. ಸುಮಾರು ವರ್ಷದಿಂದ ನಾನು ಇಲ್ಲಿ ಕೆಲಸವನ್ನು ಮಾಡ್ತಿದ್ದೇನೆ. ಆದರೆ ಇಲ್ಲಿ ವರ್ಷ 12 ತಿಂಗಳು ಸಂಕ್ರಮಣ ಪೂಜೆ, ದೀಪಾವಳಿ ಪರ್ಬ ಚೌತಿ ಮತ್ತು ಶುಕ್ರವಾರದ ಪೂಜೆ ನಾನು ಮಾಡ್ತಿದ್ದೇನೆ. ಆಮೇಲೆ ಇಲ್ಲಿ ಫಸ್ಟಿಗೆ ನಮ್ಮ ಜಾಗ್ಯದ ಗುಳಿಗೆ ಅಂತ ಹೇಳ್ತೇವೆ ನಾವು, ಅದಕ್ಕೆ ನೇಮೋತ್ಸವ ಹಾಕುವುದು. ಆಮೇಲೆ ನಮ್ಮ ದೇವಸ್ಥಾನದಲ್ಲಿ ಕೋರ್ದ ಭೂದೇವ ತನಿಮಾಣಿಗ ಅದಕ್ಕೆ ಆಗುವುದು. ಆಮೇಲೆ ನಮ್ಮ ಪಂಜುರ್ಲಿ ಬಂಟ ಒಳಗೆ ಇಲ್ಲಿ ಆಗುವುದು. ಆಮೇಲೆ ಇಲ್ಲಿ ನಮ್ಮ ಸುಬ್ಬಿಯಮ್ಮ ಸುಬ್ಬಿಗುಲಿಗ ಮತ್ತು ಧರ್ಮದೈವ ಮತ್ತು ಲಾಸ್ಟಿಗೆ ಸಂಕೊಳ್ಳಿಗಳಿಗೆ ನೇಮೋತ್ಸವ ಆಗ್ತದೆ. ನಮಸ್ಕಾರ, ನಾನು ರಘುರಾಜ್ ಕದ್ರಿ, ಈ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಕರಿಗಂಧ, ಈ ಕರಿಗಂಧವೇ ಇಡೀ ತುಳುನಾಡಿನಲ್ಲಿ ಬಹುಶಃ ತಾವು ಕರಿಗಂಧ ಅನ್ನುವಂತ ಒಂದು ಶಬ್ದ ಇಡೀ ದಕ್ಷಿಣ ಭಾರತದಲ್ಲೇ ವಿಶಿಷ್ಟವಾಗಿ ಅದು ಕೇಳ್ಪಡ್ತದೆ, ಕರಿಗಂಧ ಅಂತ ಹೇಳಿ. ಆ ಕರಿಗಂಧದ ಮೂಲ ಎಲ್ಲಿದೆ ಅಂತ ಕೇಳಿದ್ರೆ ಅದು ಬೊಬ್ಬುಸ್ವಾಮಿಯಿಂದ ಬರುತ್ತೆ. ಬಹುಶಃ ಅನೇಕ ಆರಾಧಕರಿದ್ದಾರೆ. ಈ ಕರಿಗಂಧದ ಮೂಲಕ ಯಾವುದೇ ಒಂದು ದೋಷ, ಯಾವುದೇ ಒಂದು ಮಾಟ ಮಂತ್ರ ಇರಬಹುದು, ಇವೆಲ್ಲವೂ ಕೂಡ, ಅಥವಾ ಯಾವುದೇ ಒಂದು ರೀತಿಯ ಸಂಕಟಗಳಿರ್ಬೋದು, ಕುಟುಂಬದಲ್ಲಿ ಒಂದಷ್ಟು ವೈಷಮ್ಯಗಳಿರ್ಬೋದು, ಕರಿಗಂಧದ ಮೂಲಕ ಇವೆಲ್ಲದಕ್ಕೂ ಕೂಡ ಮುಕ್ತಿ, ಎಲ್ಲದಕ್ಕೂ ಕೂಡ ಒಂದು ಅವರಿಗೆ ಒಂದು ಮನಃಶಾಂತಿ ಸಿಕ್ಕಿರ್ತಕ್ಕಂಥ ಅನೇಕ ಉದಾಹರಣೆಗಳಿದೆ. ಅನೇಕ ಇಲ್ಲಿಯ ಅಕ್ಕಪಕ್ಕದ ಆಸ್ಪತ್ರೆಗಳಿದೆ. ಈ ಒಂದು ಕ್ಷೇತ್ರ ಏನಿದೆ, ಈ ಕ್ಷೇತ್ರದ ಅಕ್ಕಪಕ್ಕ ಒಂದು KMC ಇದೆ, ಇನ್ನೊಂದು ವೆನ್ಲಾಕ್ ಇದೆ. ಬಹುಶಃ 2 ಭಾಗದಿಂದ ಬಂದವರು ಕೂಡ ಅನೇಕ ರೋಗ ರುಜಿನಗಳಿಂದ ಈಡಾಗಿರ್ತಕ್ಕಂಥವರು, ಅನೇಕ ಒಂದು ನರಳುತ್ತಿರುವ ಪರಿಸ್ಥಿತಿ ಇದ್ದವರು, ಇನ್ನು ಸಾಯುವಂತ ಪರಿಸ್ಥಿತಿ ಇದ್ದಂತಹ ಅನೇಕರಿದ್ರು. ಅವರೆಲ್ಲರೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದು ಕರಿಗಂಧದಿಂದ ಬಹುಶಃ ಅನೇಕ ಅವರ ಇಷ್ಟಾರ್ಥಗಳು ಈಡೇರಿಸಿರ್ತಕ್ಕಂಥ ಅನೇಕ ಉದಾಹರಣೆಗಳಿದೆ. ಈ ಕ್ಷೇತ್ರದಲ್ಲಿ ನಾನು ಕೈ ಜೋಡಿಸಿ ಏನು ಪ್ರಾರ್ಥಿಸಿದ್ದೇನೆ ಮತ್ತು ನನ್ನ ಸಂಕಲ್ಪದ ಪ್ರಕಾರ ನಾನೇನು ಈ ಸೇವೆ ಮಾಡಿದ್ದೇನೆ, ಬಹುಶಃ ಅದಕ್ಕೆ ನನಗೆ ಖಂಡಿತವಾಗ್ಲೂ ದೇವರು ಈ ಬೊಬ್ಬುಸ್ವಾಮಿ ಫಲ ಕೊಟ್ಟಿದ್ದಾರೆ ಅನ್ನುವಂಥದ್ದು ನನಗೆ ಖಂಡಿತವಾಗ್ಲೂ ನನ್ನ ಮನಸ್ಸಿಗಿದೆ. ಥ್ಯಾಂಕ್ ಯು. ಮಾತ್ರವಲ್ಲದೆ ಸಾಮಾನ್ಯವಾಗಿ ದೈವದ ಹತ್ರ ದೈವ ಹರಕೆ ಹೇಳುವುದು, ನಾವು ಕೊಡುವುದಂತಿದೆ. ಈ ಕ್ಷೇತ್ರದಲ್ಲಿ ಈ ನಮ್ಮ ಕೊಡಿಯಡಿಯಲ್ಲಿ ನಿಂತು ಅವರವರಾಗಿ ಬಂದು ನಿಂತುಕೊಂಡು ಪ್ರಾರ್ಥನೆ ಮಾಡಿಕೊಂಡು ಹೋದ ಅದೆಷ್ಟೋ ಉದಾಹರಣೆಗಳಿದೆ. ಬಹುಶಃ ನಮಗೆ ಉತ್ಸವ ಸಮಯದಲ್ಲಿ ಅವರು ತಂದೊಪ್ಪಿಸುವಂತಹ ಹರಕೆಗಳು ಅದಕ್ಕೆ ಸಾಕ್ಷೀಭೂತವಾಗಿದೆ. ಏನು ಹರಕೆ ಅಂತ ಕೇಳಿದ್ರೆ ನಾವೇನು ಹೇಳಿಲ್ಲಲ್ಲ, ದೈವ ಏನು ಹೇಳಿಲ್ಲ, ನಾವಿರಲಿಲ್ಲ ಅಂತ ಹೇಳಿ, ಇಲ್ಲ ಸ್ವಾಮಿ, ನಾವಿಲ್ಲಿ ಬಂದಿದ್ದೆವು, ನಮ್ಮೊಂದು ದಾರಿ ದೊಡ್ಡ ಕೆಲಸ ಊರಲ್ಲಿತ್ತು, ಅದನ್ನು ನಾವು ದೇವರಲ್ಲಿ ಪ್ರಸ್ತಾಪ ಮಾಡಿದೆವು, ಆ ದೇವರು ನಮಗೆ ನಡೆಸಿಕೊಟ್ಟಿದ್ದಾರೆ, ನಾವು ತಂದಿದ್ದೇವೆ, ಆಯ್ತು, ಒಪ್ಪಿಸಿಕೊಳ್ಳುವಂಥದ್ದು ಆ ದೇವರಿಗೆ ಬಿಟ್ಟದ್ದು. ಇಂತಹ ಒಂದು ಪ್ರತೀತಿ ಕೂಡ ಇದೆ. ದೈವರಾಜ ಬೊಬ್ಬುಸ್ವಾಮಿಯ ಪರಿವಾರ ಶಕ್ತಿ, ವಿಶೇಷವಾಗಿ ಈ ಸಾರಬಲಿಕೆ ಸಂಕಲಿಗದಾರ ಅಂತ, ಅದನ್ನು ಕಣ್ಣಾರೆ ಕಂಡ ಕೆಲವು ನಮ್ಮ ತಮ್ಮಂದಿರು ಕೂಡ ಇದ್ದಾರೆ ಇಲ್ಲಿ. ಈ ಕ್ಷೇತ್ರದಲ್ಲಿ ವರ್ಷಕ್ಕೊಮ್ಮೆ ಇದು ಪೇರಮಾರ ಕಟ್ಟೆ ಅಂತ ಹೇಳಿದ್ರೆ ನಮ್ಮ ಮೊಸರುಗುಡಿಕೆ ಕಟ್ಟೆ ಮೇಲಿರುವಂತಹ ಒಂದು
ನಮ್ಮ ಸಂಪಿಗೆ ಮರದ ಕಟ್ಟೆ, ಅದಕ್ಕೆ ಪೇರಮಾರ ಕಟ್ಟೆ ಅಂತ ಹಿರಿಯರು ಹೇಳಿದ್ದಾರೆ. ಆ ಪೇರಮಾರ ಕಟ್ಟೆಗೆ ವರ್ಷಂಪ್ರತಿ ಅರಸು ದೈವರು ಬಂದು ದೇವರಾಜ ಬೊಬ್ಬಸ್ವಾಮಿ ಮತ್ತು ಅರಸುಗಳ ಮಾಯದ ಭೇಟಿ ಅಂತ ಒಂದು ಕಾರ್ಯಕ್ರಮ ಕೂಡ ಇದೆ ವರ್ಷಂಪ್ರತಿ. ಹಾಗೆ ಅದು ಕೂಡ ಒಂದು ಬಹಳ ಪ್ರತೀತಿ. ನಮ್ಮ ತುಳುನಾಡಿನ ದೈವ ಆರಾಧನೆ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಬೆಳಗಲಿ ಹಾಗೂ ಆ ದೈವಗಳ ಸೇವೆ ಮಾಡುವಂತ ಯೋಗ ಭಾಗ್ಯ ನಮ್ಮ ಎಲ್ಲ ತುಳುನಾಡಿನ ಯುವಕರಿಗೆ ಲಭಿಸಲಿ. ಯಾರು ಕೂಡ ನಮ್ಮ ದೇವಾರಾಧನೆಯನ್ನು ಕೀಳು ಮಾಡಿದವರೆಲ್ಲ ಅವರ ಸೇವೆಯನ್ನು ಉತ್ತಮ ರೀತಿಯಲ್ಲಿ ಮಾಡುವಂತಹ ಯೋಗ ಭಾಗ್ಯ ಎಲ್ಲರಿಗೂ ಲಭಿಸಲಿ ಅಂತ ನಾನು ಕಳಕಳಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ.